ರಾಜ್ಯದ ಒಕ್ಕಲಿಗ ಸಮುದಾಯದ ಪರಮೋಚ್ಚ ಮಠ ಆದಿಚುಂಚನಗಿರಿಗೆ ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು ಭೇಟಿ ಕೊಡುವುದಕ್ಕಿದ್ದಾರೆ. ಭೈರವೈಕ್ಯ ಮಂದಿರದ ಉದ್ಘಾಟನೆಯನ್ನ ಪ್ರಧಾನಿ ನೆರವೇರಿಸುತ್ತಾರೆ. ಮೊದಲ ಬಾರಿಗೆ ಚುಂಚನಗಿರಿ ಮಠಕ್ಕೆ ಪ್ರಧಾನಿ ಬರ್ತಾ ಇರೋದು. 26,250 ಚದರ ಅಡಿ ವಿಸ್ತೀರ್ಣದಲ್ಲಿ ಭೈರವೈಕ್ಯ ಮಂದಿರ ತಲೆ ಎತ್ತಿ ನಿಂತಿದೆ. ಆ ಮಂದಿರದ ಉದ್ಘಾಟನೆಯನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ನೆರವೇರಿಸುವುದಕ್ಕಿದ್ದಾರೆ. ಪ್ರಧಾನಿಯ ಆಗಮನಕ್ಕಾಗಿ ಎಲ್ಲಾ ರೀತಿಯ ಸಿದ್ಧತೆಗಳನ್ನು ಕೂಡ ಮಾಡಿಕೊಳ್ಳಲಾಗಿದೆ. ನೀವು ಸ್ಕ್ರೀನಲ್ಲಿ ನೋಡ್ತಾ ಇದ್ದೀರಿ, ಇದೆ ಭೈರವೈಕ್ಯ ಮಂದಿರ. ಬಾಲಗಂಗಾಧರನಾಥ ಶ್ರೀಗಳ ಗದ್ದುಗೆಯ ಮೇಲೆ ನಿರ್ಮಾಣವಾಗಿರುವಂಥ ಮಂದಿರ ಇದು. ಆ ಮಂದಿರದ ಉದ್ಘಾಟನೆಯನ್ನ ಇವತ್ತು ಪ್ರಧಾನಿ ನರೇಂದ್ರ ಮೋದಿ ನೆರವೇರಿಸುವುದಕ್ಕಿದ್ದಾರೆ. ಗಣ್ಯಾತಿ ಗಣ್ಯರ ಸಮ್ಮುಖದಲ್ಲಿ ಪ್ರಮುಖವಾಗಿ ಒಕ್ಕಲಿಗ ಸಮುದಾಯದ ಪ್ರಮುಖ ರಾಜಕೀಯ ನಾಯಕರು ವೇದಿಕೆಯಲ್ಲಿರ್ತಾರೆ. ಸ್ವಲ್ಪ ಹೊತ್ತಿಗೆ ಪ್ರಧಾನಿ ನರೇಂದ್ರ ಮೋದಿ HAL ಏರ್ಪೋರ್ಟ್ಗೆ ಬಂದು ತಲುಪ್ತಾರೆ. ಬೆಂಗಳೂರಿನ HAL ಏರ್ಪೋರ್ಟ್ಗೆ ಬಂದು ತಲುಪ್ತಾರೆ. ಅಲ್ಲಿಂದ ಹೆಲಿಕಾಪ್ಟರ್ ಮುಖಾಂತರ ಆದಿಚುಂಚನಗಿರಿ ಮಠವನ್ನು ತಲುಪುವುದಕ್ಕಿದ್ದಾರೆ. ಅಲ್ಲಿ ಎಲ್ಲ ರೀತಿಯ ಸಿದ್ಧತೆಗಳನ್ನು ಮಠದ ಆಡಳಿತ ಮಾಡಿದೆ. ಪ್ರಧಾನಿಯವರ ಆಗಮನಕ್ಕಾಗಿ ಮತ್ತು ಅವರ ಸ್ವಾಗತಕ್ಕಾಗಿ ಎಲ್ಲ ರೀತಿಯ ಸಿದ್ಧತೆಗಳು ಕೂಡ ಆಗಿದೆ. ಸ್ವಲ್ಪ ಹೊತ್ತಲ್ಲೇ ಪ್ರಧಾನಿಯವರ ಆಗಮನ ಆಗತ್ತೆ. ಈ ಕಾರ್ಯಕ್ರಮ ಇವತ್ತು ಪ್ರಧಾನಿಯವರ ಪ್ರವಾಸ ಕೇವಲ ಆದಿಚುಂಚನಗಿರಿ ಮಠದ ಕಾರ್ಯಕ್ರಮಕ್ಕಷ್ಟೇ ಸೀಮಿತ. ಅದನ್ನು ಬಿಟ್ಟು ರಾಜ್ಯದಲ್ಲಿ ಬೇರೆ ಯಾವ ಕಾರ್ಯಕ್ರಮವೂ ಕೂಡ ಇಲ್ಲ. ಆದಿಚುಂಚನಗಿರಿಯ ಕಾರ್ಯಕ್ರಮದಲ್ಲಿ ಭಾಗಿಯಾಗೋದಕ್ಕೆ ಅಂತಾನೆ ಪ್ರಧಾನಿ ಆಗಮಿಸ್ತಾ ಇರೋದು. ಇದಾದ ನಂತರ ಅವರು ತಮಿಳುನಾಡಿಗೆ ತೆರಳುತ್ತಾರೆ. ತಮಿಳುನಾಡಲ್ಲಿ ಚುನಾವಣಾ ಪ್ರಚಾರದಲ್ಲಿ ಭಾಗಿಯಾಗ್ತಾರೆ. ಇವತ್ತು ಮಂಡ್ಯದ ಶ್ರೀ ಕ್ಷೇತ್ರ ಆದಿಚುಂಚನಗಿರಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಭೇಟಿ ಕೊಡ್ತಾ ಇದ್ದಾರೆ. ಚುಂಚನಗಿರಿಯಲ್ಲಿ ನಿರ್ಮಾಣ ಆಗಿರ್ತಕ್ಕಂಥ ಭೈರವೈಕ್ಯ ಮಂದಿರದ ಲೋಕಾರ್ಪಣೆ ಕಾರ್ಯಕ್ರಮಕ್ಕಾಗಿ ಇವತ್ತು ಪ್ರಧಾನಿಗಳು ಚುಂಚನಗಿರಿಗೆ ಬರ್ತಾ ಇರ್ತಕ್ಕಂಥದ್ದು. ಆ ನಿಟ್ಟಿನಲ್ಲಿ ಎಲ್ಲ ರೀತಿಯ ಸಕಲ ಸಿದ್ಧತೆಗಳು ಕೂಡ ಚುಂಚನಗಿರಿಯಲ್ಲಿ ಆಗಿದೆ. ಅಂದರೆ ಇವತ್ತು ಬೆಳಿಗ್ಗೆ 10:55ಕ್ಕೆ ಚುಂಚನಗಿರಿಯ ತಪೋವನದಲ್ಲಿ ನಿರ್ಮಾಣ ಆಗಿರ್ತಕ್ಕಂತಹ ಹೆಲಿಪ್ಯಾಡ್ಗೆ ಬಂದು ಪ್ರಧಾನಿ ನರೇಂದ್ರ ಮೋದಿ ಅವರು ಇಳಿತಾರೆ. ಆ ಮೂಲಕ 1.5 ಕಿಲೋಮೀಟರ್ನಷ್ಟು ರಸ್ತೆ ಮಾರ್ಗವಾಗಿ ಅವರು ಶ್ರೀ ಕ್ಷೇತ್ರ ಆದಿಚುಂಚನಗಿರಿಗೆ ಬರುವಂಥದ್ದು. ಮೊದಲು ಗುರುನಾಥರು ತಪಸ್ಸು ಮಾಡಿದಂತಹ ಜ್ಞಾನಪೀಠದ ದರ್ಶನವನ್ನು ಮಾಡ್ತಾರೆ. ಆನಂತರದಲ್ಲಿ ಪ್ರಧಾನಿಗಳು ಕಾಲಭೈರವನ ದರ್ಶನವನ್ನು ಮಾಡಿ ಮಹಾಮಂಗಳಾರತಿ ಮುಗಿಸ್ಕೊಂಡು ಆ ಬಳಿಕ ಪಕ್ಕದಲ್ಲೇ ಏನು ನಿರ್ಮಾಣ ಆಗಿದೆ ಒಂದು ಭವ್ಯವಾದ ಗುರು ಭೈರವೈಕ್ಯ ಮಂದಿರ, ಆ ಮಂದಿರದ ಲೋಕಾರ್ಪಣೆ ಕೂಡ ನೆರವೇರಿಸ್ತಾರೆ. ಆ ಬಳಿಕ ಮಂದಿರದ ಒಳಭಾಗದಲ್ಲಿ ಶ್ರೀಗಳ ಅಂದರೆ ಜಗದ್ಗುರು ಬಾಲಗಂಗಾಧರನಾಥರ ಪಾದುಕೆಗಳ ದರ್ಶನ ಮಾಡಿ ಗದ್ದುಗೆಯ ದರ್ಶನ ಪಡೆದು ಅವರು ಅಲ್ಲಿಂದ ನಿರ್ಗಮಿಸುವಂಥದ್ದು. ಅಲ್ಲಿಂದ ನೇರವಾಗಿ ಅಂದರೆ ಬೆಟ್ಟಡದ ಕೆಳಗೆ BGS ಕ್ರೀಡಾಂಗಣ ಇದೆ. ಕ್ರೀಡಾಂಗಣದಲ್ಲಿ ಒಂದು ಬೃಹತ್ ವೇದಿಕೆಯನ್ನು ನಿರ್ಮಾಣ ಮಾಡಲಾಗಿದೆ. ನೀವು ದೃಶ್ಯಗಳಲ್ಲೂ ಕೂಡ ಗಮನಿಸ್ಬೋದು. ಈ ಕ್ರೀಡಾಂಗಣದಲ್ಲಿ ಒಂದು ಬೃಹತ್ ವೇದಿಕೆ ಕೂಡ ನಿರ್ಮಾಣ ಆಗಿದೆ. ಜರ್ಮನ್ ಟೆಂಟ್ಗಳನ್ನು ಅಳವಡಿಸಲಾಗಿದೆ. ಲಕ್ಷಾಂತರ ಭಕ್ತರು ಕೂರುವಂಥ ಆಸನಗಳ ವ್ಯವಸ್ಥೆಯನ್ನು ಕೂಡ ಇಲ್ಲಿ ಮಾಡಲಾಗಿರ್ತಕ್ಕಂಥದ್ದು. ಅಂದರೆ ದೇವಾಲಯದ ಸ್ತಂಭಗಳ ಮಾದರಿ ಏನಿದೆ ಆ ಮಾದರಿಯನ್ನು ಬಳಸಿ ಇಲ್ಲಿ ಒಂದು ಬೃಹತ್ ವೇದಿಕೆಯನ್ನು ಕೂಡ ನಿರ್ಮಾಣ ಮಾಡಿರ್ತಕ್ಕಂಥದ್ದು. ಅಂದರೆ ಇದೇ ವೇದಿಕೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ಸೇರಿದಂತೆ HD ದೇವೇಗೌಡರು, ಕೇಂದ್ರ ಸಚಿವರಾದಂತಹ ಕುಮಾರಸ್ವಾಮಿ ಮತ್ತು DCM DK ಶಿವಕುಮಾರ್ ಮತ್ತು DM ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಚಲುವರಾಯಸ್ವಾಮಿ ಅವರು ಸೇರಿದಂತೆ ಹಲವು ಗಣ್ಯರುಗಳು ಈ ವೇದಿಕೆಯಲ್ಲಿ ಭಾಗಿಯಾಗ್ತಾರೆ. ಅಂದರೆ ಇಲ್ಲಿಗೆ ಬರ್ತಕ್ಕಂಥ ನರೇಂದ್ರ ಮೋದಿ ಅವರು ಒಂದು ಪುಸ್ತಕವನ್ನು, ಒಂದು ಗ್ರಂಥವನ್ನು ಬಿಡುಗಡೆ ಮಾಡೋದ್ರ ಜೊತೆಗೆ ಆನಂತರದಲ್ಲಿ ಇಲ್ಲಿ ಸೇರಿರ್ತಕ್ಕಂಥ ಲಕ್ಷಾಂತರ ಭಕ್ತರನ್ನು ಉದ್ದೇಶಿಸಿ ಅವರು ಭಾಷಣವನ್ನು ಕೂಡ ಮಾಡುವಂಥದ್ದು. ಅಂದರೆ ಶ್ರೀಮಠದಿಂದ ಒಂದು ವಿಶೇಷವಾದಂಥ ಉಡುಗೊರೆಯನ್ನು ಕೂಡ ಈಗಾಗಲೇ ತಯಾರಿಸಲಾಗ್ತಾ ಇದೆ. ಯಾಕಂತ ಹೇಳಿದ್ರೆ ಆದಿಚುಂಚನಗಿರಿಯ ಸಂಕೇತ ಅಂತ ಹೇಳಿದ್ರೆ ಅದು ನವಿಲು. ಇಲ್ಲಿ ಮಯೂರವನ ಅಂತ ಕೂಡ ಆದಿಚುಂಚನಗಿರಿಯನ್ನು ಕರೀತಾರೆ. ಆ ಕಾರಣಕ್ಕಾಗಿ ನವಿಲಿನ ಸಂಕೇತವನ್ನು ಇಟ್ಕೊಂಡು ಯಾವ್ದಾದ್ರು ಒಂದು ವಿಶೇಷವಾದಂಥ ಉಡುಗೊರೆಯನ್ನು ಪ್ರಧಾನಿಯವರಿಗೆ ಕೊಡಬೇಕು ಅನ್ನುವಂಥದ್ದು ಶ್ರೀಮಠದ ಪ್ರಯತ್ನ. ಆ ನಿಟ್ಟಿನಲ್ಲೂ ಕೂಡ ಅಂತಿಮ ಹಂತದ ಸಿದ್ಧತೆಗಳು ಕೂಡ ಈಗಾಗಲೇ ಆಗಿರ್ತಕ್ಕಂಥದ್ದು. ಮತ್ತೊಂದೆಡೆ ಪ್ರಧಾನಿಯವರ ಭೇಟಿ ಹಿನ್ನೆಲೆಯಲ್ಲಿ ಆದಿಚುಂಚನಗಿರಿಯಲ್ಲಿ ಒಂದು ಬಿಗಿ ಪೊಲೀಸ್ ಬಂದೋಬಸ್ತನ್ನು ಕೂಡ ಮಾಡಿರ್ತಕ್ಕಂಥದ್ದು. 2,500ಕ್ಕೂ ಹೆಚ್ಚು ಪೊಲೀಸರನ್ನ ಈಗಾಗಲೇ ನಿಯೋಜನೆಯನ್ನು ಕೂಡ ಮಾಡಲಾಗಿದೆ. ಅಂದರೆ 6 ಜನ SP, 8 ಜನ ASP, 18 ಜನ DYSP ಸೇರಿದಂತೆ 53 ಇನ್ಸ್ಪೆಕ್ಟರ್ಗಳು ಕೆಲಸ ಮಾಡ್ತಾ ಇದ್ದಾರೆ. 175 ಸಬ್ ಇನ್ಸ್ಪೆಕ್ಟರ್ಗಳು ಕೂಡ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು. ಅದೇ ರೀತಿಯಾಗಿ 1,700 ಪೊಲೀಸ್ ಕಾನ್ಸ್ಟೇಬಲ್ನ ಈಗಾಗಲೇ ಆಯಾಯ ಪಾಯಿಂಟ್ಗಳಲ್ಲಿ ನಿಗದಿ ಮಾಡಲಾಗಿದೆ. 8 KSRP, 16 DAR ತುಕಡಿಗಳು ಸೇರಿದಂತೆ ಒಟ್ಟು 2,500ಕ್ಕೂ ಹೆಚ್ಚು ಪೊಲೀಸರನ್ನ ನಿಯೋಜನೆಯನ್ನು ಕೂಡ ಮಾಡಲಾಗಿರ್ತಕ್ಕಂಥದ್ದು. ಬರೋಬ್ಬರಿ 1 ಲಕ್ಷಕ್ಕೂ ಹೆಚ್ಚು ಜನ ಈ ಕಾರ್ಯಕ್ರಮದಲ್ಲಿ ಸೇರುವಂಥ ಸಾಧ್ಯತೆಗಳು ಕೂಡ ಇದೆ. ಬಹಳಷ್ಟು ಆ ಟೈಟ್ ಸೆಕ್ಯೂರಿಟಿಯನ್ನು ಮಾಡಲಾಗಿರ್ತಕ್ಕಂಥದ್ದು. ಅಂದರೆ ಪ್ರತಿಯೊಬ್ಬ ಬರುವ ಎಲ್ಲ ಸಾರ್ವಜನಿಕರನ್ನು ಕೂಡ ತಪಾಸಣೆಗೆ ಒಳಪಡಿಸಲಾಗುತ್ತೆ. ಆನಂತರದಲ್ಲಷ್ಟೇ ಕಾರ್ಯಕ್ರಮಕ್ಕೆ ಅವಕಾಶವನ್ನು ನೀಡಲಾಗುವಂಥದ್ದು. ಒಟ್ಟಾರೆಯಾಗಿ ಹೇಳೋದಾದರೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆದಿಚುಂಚನಗಿರಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಭೇಟಿ ಕೊಡ್ತಾರೆ. ಆ ನಿಟ್ಟಿನಲ್ಲಿ ಎಲ್ಲ ರೀತಿಯ ಸಿದ್ಧತೆಗಳು ಕೂಡ ಚುಂಚನಗಿರಿಯಲ್ಲಿ ಆಗಿದೆ. ಕ್ಯಾಮ್ರಾ ಪರ್ಸನ್ ಮಹೇಶ್ ಜೊತೆ ನಂದನ್ ರಾಮಕೃಷ್ಣ, ಏಷ್ಯಾನೆಟ್ ಸುವರ್ಣ, ಚುಂಚನಗಿರಿ.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.